ಸ್ವಲ್ಪ ಅಟ್ಯಾಕಿಂಗ್ ಇಂಟೆಂಟ್ ತೋರಿಸಿದ್ರು. ಬಟ್ ಅವರು ಕೂಡ 18ಕ್ಕೆ ಔಟ್ ಆದ್ರೆ ನೆಕ್ಸ್ಟ್ ಇದ್ದಿದ್ದು ಸ್ಟಾಯ್ನಿಸ್ ಇಂದ ಸ್ವಲ್ಪ ರೆಸಿಲಿಯನ್ಸ್ ತೋರಿಸಿದ್ರು. 17 ಬಾಲ್ ಅಲ್ಲಿ 26 ರನ್ ಮಾಡ್ತಾರೆ. ಆಮೇಲೆ ಒಮರ್ ಜಾಯ್ 18 ರನ್ಗೆ ಔಟ್ ಆಗ್ತಾರೆ ಲಾಸ್ಟ್ ಅಲ್ಲಿ. ಬಟ್ ಎಕ್ಸೆಪ್ಷನಲ್ ಬೌಲಿಂಗ್ ಇವತ್ತಿನ ದಿವಸ RCB ಅವರಿಂದ. ಟಾಸ್ ಗೆದ್ದು ನಾವು ಬೌಲಿಂಗ್ ಮಾಡ್ತೀವಿ ಅಂತ ಹೇಳ್ತಾನೆ ಅದ್ಭುತವಾಗಿ ಬೌಲಿಂಗ್ ಪ್ರದರ್ಶನ ನೀಡಿದ್ದು. ಭುವಿ 1 ತಗೊಂಡ್ರೆ ದಯಾಳ್ 2 ತಗೋತಾರೆ. 4 ಓವರ್ ಕೋಟಾ ಮುಗಿಸಿ 26 ರನ್ ಕೊಟ್ಟಿದ್ದು. ಹೇಜಲ್ವುಡ್ ಅವರ 4ನೇ ಓವರಲ್ಲಿ 3 ವಿಕೆಟ್ ತಗೊಂಡು. ಶಿವರಾಜ್ ಶರ್ಮಾ ಇವತ್ತು ಲೆಗ್ ಸ್ಪಿನ್ನರ್ ಆಗಿ ಅವರು ಕೂಡ ಅಮೇಜಿಂಗ್ ಬೌಲಿಂಗ್ ಪ್ರದರ್ಶನ. 3 ಓವರ್ 17 ರನ್ 3 ವಿಕೆಟ್ ತಗೋತಾರೆ. ಶೆಫರ್ಡ್ 1 ಓವರ್ ಆಗ್ತಾರೆ, ಅವರು ಕೂಡ 1 ವಿಕೆಟ್ ಸಿಗುತ್ತೆ. ಬಟ್ ಇವತ್ತಿನ ದಿವಸ ಬೌಲರ್ಸ್ಗಂತೂ ಒಂಥರ ಹಬ್ಬ ಆಗಿದೆ. ಆ ತರ ಒಂದು ಬೌಲಿಂಗು ಪ್ರದರ್ಶನ. ವಿಕೆಟ್ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತು ಅಂತಂದ್ರೆ ಎಕ್ಸೆಪ್ಷನಲ್ ಬೌಲಿಂಗ್ ಡಿಸ್ಪ್ಲೇ ನೋಡಕ್ ಸಿಕ್ಕಿದೆ. ಹಾಗಾಗಿ ಈಗ RCBಗೆ ಬೇಕಾಗಿದೆ 102 ರನ್. ಶೋನಲ್ಲಿ ಡಿಸ್ಕಷನ್ ಅಲ್ಲಿ ನಡೆಯುತ್ತೆ ಕ್ರಿಕೆಟ್ ಲೈವ್ ಅಲ್ಲಿ. ಬನ್ನಿ ಹೋಗೋಣ ಈಗ. ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿದ್ದು RCBಯ ನಾಯಕ ರಜತ್ ಪತಿದಾರ್. ಅಂಡ್ ಅವರ ಬೌಲರ್ಸ್ ಲೆಗ್ ಔಟ್ ಮಾಡಲೇ ಇಲ್ಲ. ರಿಲೆಂಟ್ಲೆಸ್ ಬೌಲಿಂಗ್ ಅಟ್ಯಾಕ್ ನ ನೋಡಿದ್ದು. ಕಂಪ್ಲೀಟ್ಲಿ ಟಾಪ್ ಆರ್ಡರ್ ಅನ್ನ ವಾಪಸ್ ಕಳಿಸಿದ್ದು. ಅದರ ಜೊತೆಗೆ ಯಾವುದೇ ಒಂದು ಹಂತದಲ್ಲೂ ಅವರ ಬ್ಯಾಟರ್ಸ್ ಗೆ ಗೇಮ್ ಅಲ್ಲಿ ವಾಪಸ್ ಬರ್ದೇ ಇರೋದಕ್ಕೆ ಬಿಟ್ಟರೆ ಇಟ್ಟಿದ್ದು. ಎಂತ ಒಂದು ಬ್ರಿಲಿಯಂಟ್ ಬೌಲಿಂಗ್ ಪ್ರದರ್ಶನ ನೋಡಿರೋದು ಲೆಡ್ ಬೈ ಹೇಜಲ್ವುಡ್. RCB ಒಂದು ಕಾಲ್ನ ಫೈನಲ್ಸ್ ಅಲ್ಲಿ ಇಟ್ಟಿದಾಗ ಈ ಪ್ರಶ್ನೆನ ಉತ್ತರಿಸೋದಕ್ಕೆ ಹಾಗೂ ಚೇಂಜ್ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆಗೆ ವಿಜಯ್ ಭಾರದ್ವಾಜ್ ಬಂದಿರೋ ಪ್ರದರ್ಶನ RCBಯ ಬೌಲಿಂಗ್ ಯೂನಿಟ್ ಇಂದ ಖಂಡಿತವಾಗ್ಲೂ ಯಾರು ಎಕ್ಸ್ಪೆಕ್ಟ್ ಮಾಡೋದಾಗ್ತಿಲ್ಲ. ಎಕ್ಸ್ಪೆಕ್ಟ್ ಮಾಡಬೇಕಾಗಿತ್ತು ಅಂತೀನಿ.